ಬಿಸ್ನೆಸ್ಗಳು ಮತ್ತು ಎಂಎಸ್ಎಂಇಗಳು ಸಹ ಕ್ರೆಡಿಟ್ ವರದಿಯನ್ನು ಹೊಂದಿವೆ ಅಂತ ನಿಮಗೆ ತಿಳಿದಿದೆಯಾ? ಹೌದು. ಸಿಬಿಲ್ ರ್ಯಾಂಕ್ ಮತ್ತು ಕಂಪನಿ ಕ್ರೆಡಿಟ್ ರಿಪೋರ್ಟ್ ಕಂಪನಿಯ ಕ್ರೆಡಿಟ್ ಅರ್ಹತೆಯನ್ನು ನಿಮಗೆ ತಿಳಿಸುತ್ತದೆ. ಸಿಬಿಲ್ ರ್ಯಾಂಕ್ ಮತ್ತು ಕಂಪನಿಯ ಕ್ರೆಡಿಟ್ ರಿಪೋರ್ಟ್ ಅಂದರೇನು ಮತ್ತು ಅದು ಬಿಸ್ನೆಸ್ಗಳಿಗೆ ಹೇಗೆ ಪ್ರಯೋಜನಕಾರಿಯಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಸಿಬಿಲ್ ಕಂಪನಿ ಕ್ರೆಡಿಟ್ ರಿಪೋರ್ಟ್ ಸಿಸಿಆರ್ ಅನ್ನೋದು ಕಂಪನಿಯ ಕ್ರೆಡಿಟ್ ಇತಿಹಾಸದ ದಾಖಲೆಯಾಗಿದ್ದು, ಸಾಲ ನೀಡುವ ಸಂಸ್ಥೆಗಳು ಸಿಬಿಲ್ಗೆ ಕೊಟ್ಟಿರುವ ಡೇಟಾ ಇದಕ್ಕೆ ಆಧಾರವಾಗಿರುತ್ತದೆ. ಸಿಬಿಲ್ ರ್ಯಾಂಕ್ ಸಿಸಿಆರ್ ಅನ್ನು 1 ರಿಂದ 10ರಂತೆ ಒಂದು ಸಂಖ್ಯೆಯಲ್ಲಿ ಕೊಡುತ್ತದೆ. ಇಲ್ಲಿ 1 ಅತ್ಯುತ್ತಮ ರ್ಯಾಂಕ್ ಆಗಿದೆ. ರ್ಯಾಂಕ್ ವ್ಯಕ್ತಿಗಳಿಗೆ ಒದಗಿಸಲಾದ ಸಿಬಿಲ್ ಸ್ಕೋರ್ನಂತೆಯೇ ಇರುತ್ತದೆ. 50 ಕೋಟಿ ರೂಪಾಯಿವರೆಗಿನ ಕರೆಂಟ್ ಕ್ರೆಡಿಟ್ ಎಕ್ಸ್ಪೋಜರ್ ಹೊಂದಿರುವ ಕಂಪನಿಗಳಿಗೆ ಸಿಬಿಲ್ ರ್ಯಾಂಕ್ ಸಿಗುತ್ತದೆ. ಆರೋಗ್ಯಕರ ಸಿಬಿಲ್ ರ್ಯಾಂಕ್ ಮತ್ತು ಸಿಸಿಆರ್ ಗ್ರಾಹಕರಿಗೆ ಇವುಗಳನ್ನು ಪಡೆಯಲು ಸಹಾಯ ಮಾಡಬಹುದು. ವ್ಯಾಪಾರ ಸಾಲಗಳ ಮೇಲಿನ ಕಡಿಮೆ ಬಡ್ಡಿ ದರಗಳು, ತ್ವರಿತ ಸಾಲದ ಅನುಮೋದನೆಗಳು, ಬಿಸಿನೆಸ್ ಸಾಲಗಳಿಗೆ ಅರ್ಜಿ ಸಲ್ಲಿಸುವಾಗ. ಸಿಎಸ್ಸಿ ಇ ಸೇವಾ ಡ್ಯಾಶ್ಬೋರ್ಡ್ ತೆರೆಯುವ ಮೂಲಕ ಪ್ರಯಾಣವನ್ನು ಪ್ರಾರಂಭಿಸಿ. ಲೆಫ್ಟ್ ಮೆನುವಿನಿಂದ ಸರ್ವಿಸ್ಗಳಿಗೆ ಹೋಗಿ ಮತ್ತು ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ. ಲಭ್ಯವಿರುವ ಆಯ್ಕೆಗಳಿಂದ ಕಮರ್ಷಿಯಲ್ ಕಸ್ಟಮರ್ ಟ್ರಾನ್ಸ್ ಯೂನಿಯನ್ ಸಿಬಿಲ್ ಲಿಮಿಟೆಡ್ ಅನ್ನು ಆರಿಸಿಕೊಳ್ಳಿ. ನೀವು ಸರ್ಚ್ ಬಾರ್ನಲ್ಲಿ ಸಿಬಿಲ್ ಅನ್ನು ಸಹ ಹುಡುಕಬಹುದು ಮತ್ತು ಕಮರ್ಷಿಯಲ್ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿ. ಸಿಬಿಲ್ ಕಮರ್ಷಿಯಲ್ ಕ್ರೆಡಿಟ್ ರಿಪೋರ್ಟ್ಗೆ ಸ್ವಾಗತ ಪೇಜ್ ತೆರೆಯುತ್ತದೆ. ಈಗ ಮುಂದುವರೆಯಲು ವಿಎಲ್ಇ ಲಾಗಿನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ವಿಎಲ್ಇ ಕ್ರೆಡೆನ್ಷಿಯಲ್ಸ್ ಗಳನ್ನು ಉಪಯೋಗಿಸಿ ಲಾಗಿನ್ ಮಾಡಿ. ಈಗ ಕಮರ್ಷಿಯಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ವಿಎಲ್ಇ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿ. ಈಗ ಸಿಬಿಲ್ನ ಮಾರ್ಗಸೂಚಿಗಳ ಪ್ರಕಾರ ಗ್ರಾಹಕರ ಒಪ್ಪಿಗೆಯನ್ನು ಪಡೆಯಲು ಬಾಕ್ಸ್ ಅನ್ನು ಚೆಕ್ ಮಾಡಿ. ಕನ್ಸೆಂಟ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಪ್ರಿಂಟ್ ಮಾಡಿ ಹಾಗೂ ಫಿಸಿಕಲ್ ಕಾಪಿಯಲ್ಲಿ ಗ್ರಾಹಕರ ಸಹಿಯನ್ನು ಪಡೆಯಿರಿ. ನಂತರ ಗ್ರಾಹಕರಿಂದ ಅಗತ್ಯ ಕೆವೈಸಿ ದಾಖಲೆಗಳನ್ನು ಪಡೆದುಕೊಳ್ಳಿ. ಈಗ ಮುಂದುವರಿಯಲು ಸಬ್ಮಿಟ್ ಕ್ಲಿಕ್ ಮಾಡಿ. ಒಂದು ಮಾಹಿತಿ ಫಾರ್ಮ್ ಕಾಣಿಸುತ್ತದೆ. ದಯವಿಟ್ಟು ಕಮರ್ಷಿಯಲ್ ಕಸ್ಟಮರ್ನ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಿ. ದಯವಿಟ್ಟು ಆಧಾರ್ ಪರಿಶೀಲನೆಗಾಗಿ ಗ್ರಾಹಕರಿಂದ ಒಪ್ಪಿಗೆ ಪಡೆಯಿರಿ ಮತ್ತು ಮೊದಲ ಬಾಕ್ಸ್ ಅನ್ನು ಟಿಕ್ ಮಾಡಿ. ಈಗ ಗ್ರಾಹಕರ ಆಧಾರ್ ವಿವರಗಳನ್ನು ಪರಿಶೀಲಿಸಿ ಮತ್ತು ಅವು ಅಧಿಕಾರ ಅಥವಾ ಒಪ್ಪಿಗೆ ಪತ್ರದ ಒಳಗಿನ ವಿವರಗಳೊಂದಿಗೆ ಹೊಂದಿಕೆಯಾಗುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಮುಂದುವರಿಯಲು ಸಬ್ಮಿಟ್ ಕ್ಲಿಕ್ ಮಾಡಿ. ಈಗ ಗ್ರಾಹಕರ ಐಡಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ಗಳನ್ನು ಅಪ್ಲೋಡ್ ಮಾಡಿ. ಎರಡೂ ಪ್ರೂಫ್ಗಳಲ್ಲಿನ ವಿವರಗಳು ಅಪ್ಲಿಕೇಶನ್ ಫಾರ್ಮ್ನ ವಿವರಗಳೊಂದಿಗೆ ಹೊಂದಾಣಿಕೆಯಾಗುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಆಧಾರ್ ಒಥೆಂಟಿಕೇಶನ್ನೊಂದಿಗೆ ಮುಂದುವರೆಯಿರಿ ಮತ್ತು ಗ್ರಾಹಕರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬಂದಿರುವ ಒಟಿಪಿಯನ್ನು ನಮೂದಿಸಿ. ಅಂತಿಮ ಪಾವತಿ ಸ್ವೀಕೃತಿಯನ್ನು ಪರಿಶೀಲಿಸಿ ಮತ್ತು ಪಾವತಿಗಾಗಿ ಮುಂದುವರೆಯಲು ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಿ. ಕೊನೆಯದಾಗಿ ನಿಮ್ಮ ಸಿಎಸ್ಸಿ ವಾಲೆಟ್ ಅನ್ನು ಬಳಸಿಕೊಂಡು ಪಾವತಿಯನ್ನು ಪೂರ್ಣಗೊಳಿಸಿ. ಸಿಬಿಲ್ ಕಮರ್ಷಿಯಲ್ ರಿಪೋರ್ಟ್ ಅನ್ನು ಯಶಸ್ವಿಯಾಗಿ ಪಡೆಯಲಾಗಿದೆ. ರಿಪೋರ್ಟ್ ಅನ್ನು ಪ್ರಿಂಟ್ ಮಾಡಲು ಡೌನ್ಲೋಡ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ.